ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು FRS ಅನ್ನ ಭಾನುವಾರ ರಜಾ ದಿನದಂದು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಮುಂಚೆ ಏನಾಗ್ತಾ ಇತ್ತು, FRS ನಾವು ಭಾನುವಾರ ರಜಾ ಇರೋದ್ರಿಂದ ಓಪನ್ ಆಗ್ತಾ ಇರಲಿಲ್ಲ, ಅಂದ್ರೆ ಡೈಲಿ ಟ್ರ್ಯಾಕಿಂಗ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಭಾನುವಾರ ರಜಾ ದಿನದಂದು ಬಾಕಿ ಉಳಿಸ್ಕೊಂಡಿರೋ ಫೋಟೋ ಕ್ಯಾಪ್ಚರ್ ಹಾಗೂ KYC ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೇನೆ. ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿದಾಗ ನಿಮಗೆ ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಭಾನುವಾರ ದಿನದಂದು AWC ಓಪನ್ ಕ್ಲೋಸ್ಡ್ ಆಗಿರುತ್ತೆ. ಸೊ ಆ ದಿನ ನಾವು ಡೈಲಿ ಟ್ರ್ಯಾಕಿಂಗ್ ಮೂಲಕ ನೀವು FRS ಮಾಡ್ತಿದ್ರಲ್ಲ, ಸೊ ಅದನ್ನ ನಾವು ಆ ಭಾನುವಾರನ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವತ್ತು ಕ್ಲೋಸ್ಡ್ ಆಗಿರುತ್ತಲ್ವಾ. ಹಾಗಾಗಿ ಆ ದಿನದಂದು ಮಾಡಕ್ಕಾಗಲ್ಲ. ಸೊ ಈಗ ನಾವು ಆ ಭಾನುವಾರ ರಜಾ ದಿನದಂದು FRS ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ನಿಮ್ಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೆನಿಫಿಷರಿ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ನಾನು 6-3 ಒಂದು ಮಗುವಿನ ಉದಾಹರಣೆಯಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ. 6-3 ಮಗು ಕಾಣ್ತಾ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೆನಿಫಿಷರಿ ಲಿಸ್ಟ್ ಈ ತರ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮೊದಲನೇ ಮಗು ಅಕ್ಷಯ್ ಅಂತ ಕಾಣ್ತಾ ಇದೆಯಲ್ಲ, ಆ ಅಕ್ಷಯ್ ಅಂತ ಹೆಸರು ಇದೆಯಲ್ಲ, ಆ ಹೆಸರು ಮುಂದೆ ಕ್ಲಿಕ್ ಮಾಡ್ಬೇಕು ನೀವು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಮಗುವಿನ ಪ್ರೊಫೈಲ್ ಈ ತರ ಓಪನ್ ಆಗುತ್ತೆ. ಆ ಮಗುವಿನ ಹೆಸರು ಮೇಲ್ಗಡೆ ಒಂದು ನಿಮಗೆ ಮೆಸೇಜ್ ಕಾಣ್ತಾ ಇದೆ ನೋಡಿ. ಸೊ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫೇಸ್ ಕ್ಯಾಪ್ಚರ್ ಫಾರ್ ದ ಬೆನಿಫಿಷರಿ ಈಸ್ ಇನ್ಕಂಪ್ಲೀಟ್ ಅಂತ ಕೇಳ್ತಾ ಇದೆ. ಅಂದ್ರೆ ಆ ಮಗುವಿನ KYC ಆಗಿದೆ, ಆದ್ರೆ ನೀವು ಫೋಟೋ ಕ್ಯಾಪ್ಚರ್ ಮಾಡಿಲ್ಲ, ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೊ ಒಂದ್ ವೇಳೆ KYC ಆಗಿಲ್ಲ ಅಂತ ಹೇಳಿದ್ರೆ KYC ಅಂಡ್ ಫೇಸ್ ಕ್ಯಾಪ್ಚರ್ ಫಾರ್ ದ ಬೆನಿಫಿಷರಿ ಈಸ್ ಇನ್ಕಂಪ್ಲೀಟ್ ಅಂತ ತೋರಿಸುತ್ತೆ. ಅವಾಗ ನೀವು KYC ಮಾಡ್ಕೋಬೇಕು, ಹಾಗೆ ಫೇಸ್ ಕ್ಯಾಪ್ಚರ್ ಕೂಡ ಮಾಡ್ಕೋಬೇಕು. ಇಲ್ಲಿ ಆ ಮಗುವಿಗೆ KYC ಆಗಿದೆಯೋ ಇಲ್ವೋ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಮಗುವಿನ ಹೆಸರು ಕೆಳಗಡೆ ನಿಮ್ಗೆ ಮೊಬೈಲ್ ನಂಬರ್ ಹಾಗೆ ಆಧಾರ್ ನಂಬರ್ ಮುಂದ್ಗಡೆ ನಿಮ್ಗೆ ಗ್ರೀನ್ ಟಿಕ್ ಬಂದಿದೆಯಲ್ಲ, ಅದೇ ರೀತಿ ನಿಮ್ಗೆ ಆಧಾರ್ ಕೆಳಗಡೆ ನಿಮ್ಗೆ KYC ಅಂತ ಕಾಣ್ತಾ ಇದೆ ನೋಡಿ. ಆ KYC ಮುಂದೆ ಗ್ರೀನ್ ಟಿಕ್ ಬಂದಿದೆ, ಅಂದ್ರೆ ಆ ಮಗುದು KYC ಆಗಿದೆ ಅಂತ ಅರ್ಥ. ಸೊ ಈ ಮಗುದು KYC ಆಗಿದೆ, ಆದ್ರೆ ಫೋಟೋ ಕ್ಯಾಪ್ಚರ್ ಮಾತ್ರ ಪೆಂಡಿಂಗ್ ಅಲ್ಲಿ ಇದೆ. ಹಾಗಾಗಿ ನಿಮ್ಗೆ ಆ ಮಗುವಿನ ಮೇಲ್ಗಡೆ ನಿಮ್ಗೆ ಮೆಸೇಜ್ ಬರ್ತಾ ಇದೆ, ಅಂದ್ರೆ KYC ಮಾಡ್ಕೊಂಡಿದ್ರ ಆದ್ರೆ ಫೋಟೋ ಕ್ಯಾಪ್ಚರ್ ಮಾಡಿಲ್ಲ ಅಂತ ಹೇಳ್ತಿದೆ. ಒಂದ್ ವೇಳೆ KYC ಮಾಡಿ ಫೋಟೋನು ಕ್ಯಾಪ್ಚರ್ ಮಾಡಿದ್ರೆ ನಿಮ್ಗೆ ಆ ಮೆಸೇಜ್ ಬರೋದಿಲ್ಲ ನಿಮ್ಗೆ. ಇಲ್ಲಿ ಈ ಮಗುದು ಫೋಟೋ ಕ್ಯಾಪ್ಚರ್ ನ ಪೆಂಡಿಂಗ್ ಉಳಿಸ್ಕೊಂಡಿರೋದ್ರಿಂದ ನಾವೇನ್ ಮಾಡ್ಬೇಕು, ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಹಾಗಾಗಿ ಮೇಲ್ಗಡೆ ಮೆಸೇಜ್ ಕಾಣ್ತಾ ಇದೆ ನೋಡಿ, ಆ ಮೆಸೇಜ್ ಬಾಕ್ಸ್ ಒಳಗಡೆ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ, ಆ ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಬೆನಿಫಿಷರಿ ಪ್ರೊಫೈಲ್ ಪೇಜ್ ಇಂದ ನಿಮ್ಗೆ ಕನ್ಸೆಂಟ್ ಫಾರ್ಮ್ ಪೇಜ್ ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಕನ್ಸೆಂಟ್ ಫಾರ್ಮ್ ನ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಆ ಅಕ್ಸೆಪ್ಟ್ ಬಟನ್ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಫೇಸ್ ಕ್ಯಾಪ್ಚರಿಂಗ್ ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ಆ ಮಗುದು KYC ಆಲ್ರೆಡಿ ಆಗಿರೋದ್ರಿಂದ KYC ಫೋಟೋ ನಿಮ್ಗೆ ಅಲ್ಲಿ ಶೋ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಫೇಸ್ ಕ್ಯಾಪ್ಚರ್ ನಾವು ಮಾಡಬೇಕು. ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಫೇಸ್ ಕ್ಯಾಪ್ಚರ್ ಬಟನ್ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅದೇ ಫಲಾನುಭವಿದ ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ನಾವು ಭಾನುವಾರ ರಜಾ ದಿನದಂದು FRS ನಲ್ಲಿ KYC ಹಾಗೂ ಫೇಸ್ ಕ್ಯಾಪ್ಚರ್ ನಾವು ಬಾಕಿ ಉಳಿಸ್ಕೊಂಡಿರ್ತೀವಲ್ಲ, ಅಂತಹ ಫಲಾನುಭವಿಗಳಿಗೆ ನಾವು ಬೆನಿಫಿಷರಿ ಪ್ರೊಫೈಲ್ಗೆ ಹೋಗಿ ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಆದ್ರೆ THR ಡಿಸ್ಟ್ರಿಬ್ಯೂಷನ್ ನಾವು ಬೆನಿಫಿಷರಿ ಪ್ರೊಫೈಲ್ಗೆ ಹೋಗಿ ಮಾಡೋದಕ್ಕಾಗಲ್ಲ. ಅದೇನಿದ್ರು ನೀವು ಡೈಲಿ ಟ್ರ್ಯಾಕಿಂಗ್ ಗೆ ಹೋಗಿ THR ನ ನೀವು ಅಲ್ಲಿ ಸಬ್ಮಿಟ್ ಕೊಡಬೇಕು. ಸೊ ಈ ರೀತಿ ನೀವು ಆದಷ್ಟು ಭಾನುವಾರದಂದು ಸರ್ವರ್ ತುಂಬಾ ಫ್ರೀ ಇರೋದ್ರಿಂದ ನೀವು ಬಾಕಿ ಉಳಿಸ್ಕೊಂಡಿರ್ತೀವಿ KYC ಹಾಗೂ ಫೇಸ್ ಕ್ಯಾಪ್ಚರ್ ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗಿ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು.